ಗ್ರಾಹಕರಿಗೆ ಮತ್ತೊಮ್ಮೆ ಹಾಲಿನ ದರದ ಏರಿಕೆಯ ಶಾಕ್ ಎದುರಾಗುತ್ತಾ? ಜನಸಾಮಾನ್ಯರ ಜೇಬಿಗೆ ಸರ್ಕಾರ ಮತ್ತೊಮ್ಮೆ ಕತ್ತರಿ ಹಾಕೋದಕ್ಕೆ ಮುಂದಾಗ್ತಾ ಇದೆಯಾ? ಹಾಲಿನ ದರ ಏರಿಕೆಯ ಸುಳಿವನ್ನ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ ಅವರು ಜನ ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಾಜ್ಯಾದ್ಯಂತ ಮತ್ತೊಮ್ಮೆ ಹಾಲಿನ ದರ ಏರಿಕೆ ಮಾಡ್ತೀರಾ? ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಆ ಒಂದು ಸುಳಿವನ್ನ ಕೊಡ್ತಾರೆ. ಕೇಳಿಬೇಕಾರೆ ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮಗೆ ನಾವು ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಇವತ್ತು ಗ್ರಾಹಕರಿಗೆ ಹೊರೆಯಾಗುವಂಥ ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆಯನ್ನು ಏರಿಕೆ ಮಾಡ್ತೀರಾ? ಅದನ್ನು ನೇರವಾಗಿ ರೈತರಿಗೆ ಕೊಡ್ತೀರಾ ಅಂತೇಳಿ ಭರವಸೆ ಕೊಟ್ಟಿದ್ದೀರಾ. ಅದು ಸಭೆಯಲ್ಲೇ ನೀವು ಭರವಸೆ ಕೊಟ್ಟಿದ್ದೀರಾ. ಇದು ಎಷ್ಟರ ಮಟ್ಟಿಗೆ ಅದು ನಡ್ಕೊತೀರಾ ಅಂತೇಳಿ ನಮಗೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದರೆ ಈಗಾಗಲೇ ಹಿಂದೆ ಈ ಒಂದು ಏರಿಕೆಯಾಗಿದ್ದಂತಹ ಹಾಲಿನ ಬೆಲೆಯನ್ನು ರೈತರಿಗೆ ಕೊಡ್ತೀನಿ ಅಂತೇಳಿ ರೈತರಿಗೆ 3 ನಾಮ ಹಾಕಿ ಮತ್ತೆ ರೈತರಿಗೆ ಕೊಡುವಂತಹ ಹಾಲಿನ ಬೆಲೆಯನ್ನು ಇಳಿಕೆ ಮಾಡುವ ಮುಖಾಂತರ ರೈತರ ಮರಣ ಶಾಸನವನ್ನು ಬರೆದಿದ್ರೆ. ಆದರೆ ಇವತ್ತು ಇವತ್ತು ಹಾಲಿನ ದರ ಏರಿಕೆ ಮಾಡ್ತಾ ಇದ್ದಾರೆ. ಏರಿಕೆ ಮಾಡಿದ್ರೆ ರೈತರಿಗೆ ಬರ್ತಾ ಇಲ್ಲ. ಅವ್ರು ಏನು ಸರ್ಕಾರಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ, ಅವರು ಬಿಟ್ಟಿ ಬಾಗಿಲಿಗೆ ಮಾಡ್ಕೊಳ್ಳೋಕ್ಕೆ ಹಾಲಿನ ದರ ಏರಿಕೆ ಮಾಡ್ತಾಯಿದ್ದಾರೆ. ಇವತ್ತು ಬೂಸಾ ಗ್ಯಾಂಡಿಂಡಿ ಇರ್ಬೋದು. ಇವತ್ತು ಯಾವ ಥರ ರೈಸ್ ಆಗಿದೆ ಅಂದರೆ ಪ್ರತಿಯೊಬ್ಬರು ಮಾತಾಡ್ತಾರೆ ಸರ್, ರೈತರು ದೇಶದ ಬೆನ್ನೆಲುಬು ಅಂತ. ಯಾವ ರೀತಿ ಸರ್ ದೇಶದ ಬೆನ್ನೆಲುಬು ಆಗಿದ್ದಾರೆ? ಅವ್ರಿಗೆ ಯಾವ ರೀತಿ ಅನುಕೂಲ ಮಾಡಿದ್ದೀರಿ ನೀವು? ಮದ್ಯಪಾನ ಸಾರಾಯಿ ಮೇಲೆ ಎಷ್ಟು ಬೇಕಾದ್ರೂ ರೈಸ್ ಮಾಡ್ತೀರಾ? ಬಡವರಿಗೆ ಇವತ್ತು ಮನೆಗಳು ಬರ್ತಾ ಇಲ್ಲ, ಯಾವುದು ಅನುಕೂಲ ಆಗ್ತಾ ಇಲ್ಲ. ನೀವು ಹಾಲಿನ ರೈತರು ಕೊಡಿ, 2 ರೂಪಾಯಿ ಕೊಟ್ಟರು. ಈ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 1.25 ವರ್ಷ ಕಳೆದರೂ ಸದಾ ಬರೀ ಆಶ್ವಾಸನೆಗಳನ್ನ ಕೊಡ್ತಾನೆ ಇದೆಯೇ ಹೊರತು ಯಾವ ಕಾರ್ಯಗತಗಳಿಗೆ ಬರಲಿಲ್ಲ. ಗ್ಯಾರಂಟಿಯಲ್ಲಿ ಸರ್ಕಾರ ಮುಳುಗೋಗಿದೆ. ಹಾಲಿನ ದರ ಗ್ರಾಹಕರಿಗೆ ಏರಿಕೆ ಮಾಡೋದು ಸರಿಯಲ್ಲ. ಸರ್ಕಾರ ಏನು ಗ್ರಾಹಕರಿಗೂ ಹೆಚ್ಚಿನ ಹೊರೆ ಆಗ್ತಾ ಇದೀನಿ ಅಂತ ಹೇಳ್ತಾರೆ, ಅದನ್ನು ನಿಲ್ಲಿಸಬೇಕು. ಇವರು ಏನು ಹಿಂದಿನ ದರ ಏನಿದೆ ಅದನ್ನ ಮುಂದುವರಿಸಬೇಕು. ಇವರು ಯಥಾವತ್ತಾಗಿ ಏನು ಪ್ರೋತ್ಸಾಹ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಎಸ್ಐಟಿ 3ನೇ ದೋಷಾರೋಪ ಪಟ್ಟಿಯನ್ನ ಈಗಾಗಲೇ ಸಲ್ಲಿಸಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಬೆಚ್ಚಿ ಬೀಳಿಸುವ ಅಂಶ ಉಲ್ಲೇಖ ಆಗಿದೆ. ಸಂತ್ರಸ್ತೆಗೆ ಗನ್ ತೋರಿಸಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ್ದಾರೆ, ಅಲ್ಲದೆ ಗಂಡನನ್ನ ಮುಗಿಸ್ಬಿಡ್ತೀನಿ ಅಂತ ಬೆದರಿಸಿದ್ದಾರೆ ಅಂತ ಸಂತ್ರಸ್ತೆ ಹೇಳಿಕೆಯನ್ನು ನೀಡಿದ್ದಾರೆ. ಪರಪನಾಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಿಸಿ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಮಾಡಿತ್ತು. ಇದೀಗ ನಮ್ಮ ವರದಿ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕಾರಾಗೃಹ ಇಲಾಖೆಯಲ್ಲಿ ಭರ್ಜರಿ ಸರ್ಜರಿ ಆಗಿದ್ದು, ರಾಜ್ಯದ ವಿವಿಧ ಜೈಲುಗಳಲ್ಲಿ ಒಟ್ಟು 43 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಜೈಲರ್ಗಳು, ಮುಖ್ಯ ವೀಕ್ಷಕರು ಹಾಗೂ ವಾರ್ಡರ್ಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಇವತ್ತು ಶಾಂತಿ ಸಭೆಯನ್ನು ನಡೆಸಿದೆ. ನಾಗಮಂಗಲದಲ್ಲಿ ಬೆಂಕಿ ಬಿದ್ದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಸಭೆಗೆ 2 ಕೋಮಿನ ಮುಖಂಡರು ಮತ್ತು ಸಂಘಟನೆಗಳನ್ನು ಆಹ್ವಾನಿಸಲಾಗಿದೆ. ಜಿಲ್ಲಾಡಳಿತ ಬದ್ರಿಕೊಪ್ಪಲು ಮುಖಂಡರು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರನ್ನ ಸಭೆಗೆ ಆಹ್ವಾನಿಸಿದೆ. ಶಾಂತಿ ಸಭೆಯು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಖಾಸಗಿ ಕಲ್ಯಾಣ ಮಂಟಪದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಬರಲಿ ನಾನು ಯಾರನ್ನೂ ಬರಬೇಡ ಅನ್ನೋಕ್ಕಾಗತ್ತಾ? ಬರಲಿ, ಬಟ್ ಅದನ್ನು ನಾನು ಅವರು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಾವುಗಳನ್ನ ಒಂದು ಪಾಯಿಂಟ್ ಮಾಡ್ಕೊಂಡು ರಾಜಕೀಯ ಅಸ್ತ್ರನ ಉಪಯೋಗಿಸ್ಕೊಳ್ಳೋದು. ಸ್ವಲ್ಪ 2.5 ಕೋಟಿವರೆಗೂ ಒಂದು ಪ್ರಥಮ ಅಂತ ಮಾಡಿದರೆ ಇವತ್ತು ಫೈನಲ್ ಆಗುತ್ತೆ. ಇವತ್ತು ಸಾಯಂಕಾಲ ಕೊಡ್ತಾರೆ. ಸೊ ಮೇಜರಾಗಿ ಒಂದು 2-3 ಅಂಗಡಿ, ಒಂದು ಪಾತ್ರೆ ಅಂಗಡಿ, ಇನ್ನೊಂದು ಬಟ್ಟೆ ಅಂಗಡಿ, ಒಂದು ಶೋರೂಮು. ಸೊ ಅದು ಬಿಟ್ಟು ಉಳಿದವೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಗಿದ್ದಾವೆ. ಕೆಲವು ಎಲ್ಲವೂ ಎಕ್ಸಾಕ್ಟಾಗಿ ಲೆಕ್ಕ ಸಿಗಲ್ಲ, ನಮಗೂ ಗೊತ್ತಿದೆ. ಸೊ ಬಿಲ್ಡಿಂಗ್ ನಷ್ಟ ಮತ್ತು ಇದಾಗಿರ್ತಕ್ಕಂಥದ್ದು, ಹೊರಗಡೆ ಮೆಟೀರಿಯಲ್ ಆಗಿರ್ತಕ್ಕಂಥದ್ದು ಅವೆಲ್ಲ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಪರಿಹಾರ CM ಕೈಲೂ ಕೊಡಿಸ್ತೀನಿ, ಸರ್ಕಾರದಲ್ಲೂ ನಾನು ಕೊಡ್ತೀನಿ. ಆಮೇಲೆ ದಯಮಾಡಿ ಸ್ವಲ್ಪ ಎಲ್ಲ ಆದಮೇಲೆ ಬ್ರೀಫ್ ಮಾಡ್ತೀನಿ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದಿದ್ದ ಗಲಭೆ ಪ್ರಕರಣದಲ್ಲಿ ಸಚಿವರು ತಮ್ಮ ಆಪ್ತರ ರಕ್ಷಣೆಗೆ ಮುಂದಾದ್ರ ಎನ್ನುವ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಹೆಸರು FIR-ನಲ್ಲಿ ಉಲ್ಲೇಖವಾಗಿಲ್ಲ. ಈತ ಗಲಾಟೆ ವಿಡಿಯೋದಲ್ಲಿದ್ರೂ ಈತನ ಮೇಲೆ FIR ದಾಖಲಾಗಿಲ್ಲ. ರಾಜೇಶ್ ಠಾಣೆ ಮುಂದೆ ಧರಣಿಗೆ ಯುವಕರನ್ನ ಕರೆದೊಯ್ದಿದ್ದ ವೇಳೆ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ ವಿಡಿಯೋ ಕೂಡ ಲಭ್ಯವಾಗಿದೆ. ನಾಗಮಂಗಲ ಗಲಭೆ ಪ್ರಕರಣ ಕುರಿತ ಶಾಂತಿ ಸಭೆಗೆ ಮಾಧ್ಯಮಗಳಿಗೆ ನಿರ್ಬಂಧ ಹಿನ್ನೆಲೆ ಸರ್ಕಾರದ ವಿರುದ್ಧ MLC CT ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಬಾಂಬ್ ಹಾಕೋರು ತಾಲಿಬಾನಿಗಳು ಬಂದ್ರೆ ಬಿಟ್ಕೊಳ್ತಾರೆ, ನಮ್ದಕ್ಕೆ ಜನ ನಮ್ಗೆ ಓಟ್ ಅಂತಾರೆ, ಆದ್ರೆ ಕಾಂಗ್ರೆಸ್ಸಿಗರು ತಲೆ ಮೇಲೆ ಟೋಪಿ ಹಾಕೊಂಡು ಕರೆದುಕೊಳ್ತಾರೆ. ಹುಳುಕು ಮುಚ್ಕೊಳ್ಳೋದಕ್ಕೆ ಮಾಧ್ಯಮಗಳನ್ನ ಹೊರಗಿಟ್ಟಿದ್ದೀರಾ ಅಂತ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾಧ್ಯಮವನ್ನು ಮುಚ್ಚಿಟ್ಟು ಶಾಂತಿ ಸಭೆ ಮಾಡೋದ್ರೊಳಗೆ ಅರ್ಥ ಏನಿದೆ? ಇವ್ರು ಹುಳುಕ್ ಮುಚ್ಚಿ ಹಾಕೊಳ್ಳೋಕ ಮಾಧ್ಯಮಗಳನ್ನು ಬರಬೇಡಿ ಅಂತ ಹೇಳೋದು? ಮೊದಲು ಇವ್ರಿಗೆ ಶಾಂತಿ ನೆಲೆಸಬೇಕು ಅಂತಿದ್ರೆ ಆ ಇಂಟಾಲರೆನ್ಸ್ ಮೈಂಡ್ಸೆಟ್ ಇದೆಯಲ್ಲ ಅದನ್ನು ಸರಿಪಡಿಸ್ಲಿ. ಆ ಇಂಟಾಲರೆನ್ಸ್ ಮೈಂಡ್ಸೆಟ್ಟು ಎಲ್ಲಿಂದ ಬಂತು? ಗಣಪತಿ ಬರಬಾರ್ದು ಅಂತ ಹೇಳೋ ಅಧಿಕಾರ ಅವನಿಗೆ ಯಾರು ಕೊಟ್ಟಿದ್ದ? ಅವ್ರನ್ನ ಒದ್ದೊಳಗೆ ಹಾಕಲಿ, ಆಗ ಶಾಂತಿ ನೆಲೆಸುತ್ತೆ. ಪೆಟ್ರೋಲ್ ಬಾಂಬು ಯಾವನ್ನು ತಯಾರು ಮಾಡ್ದ ಅವನ ಮನೆಗೆ ಬುಲ್ಡೋಜರ್ ನುಗ್ಗಿಸ್ಲಿ, ಆಗ ಶಾಂತಿ. ಗುತ್ತಿಗೆದಾರನಿಗೆ ಶಾಸಕ ಮುನಿರತ್ನ ಜೀವ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೈಯಾಲಿಕಾವಲ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿದೆ. ಜೀವ ಬೆದರಿಕೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ, ಆಪ್ತ ಸಹಾಯಕ ವಿಜಿ ಕುಮಾರ್, ಸೆಕ್ಯೂರಿಟಿ ಅಭಿಷೇಕ್ ವಸಂತ್ ಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಇಚ್ಛಾ ಹಿ ಸೇವಾ ಕಾರ್ಯಕ್ರಮ ಹಿನ್ನೆಲೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆದಿದೆ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಕೈಗೊಳ್ಳುವಂತೆ ಕರೆಯನ್ನ ನೀಡಲಾಗಿದೆ. ಸ್ಥಳೀಯ ಸಂಸ್ಥೆ ಗ್ರಾಮಗಳಲ್ಲೂ ಸ್ವಚ್ಛತೆಯ ಜಾಗೃತಿ ಮೂಡಬೇಕು ಅಂತ ಸಭೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಿವಿ ಮಾತನ್ನ ಹೇಳಿದ್ದಾರೆ. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ತುಮಕೂರಿನ ಶಿರಾ ಗೇಟ್ ಬಳಿ ನೂತನವಾಗಿ ನಿರ್ಮಾಣವಾಗಿರುವ ಬ್ರಿಡ್ಜ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಉದ್ಘಾಟಿಸಿದ್ದಾರೆ. ಪರಮೇಶ್ವರ್ ಟೇಪ್ ಕಟ್ ಮಾಡುವ ಮೂಲಕ ನೂತನ ಬ್ರಿಡ್ಜ್ ಅನ್ನು ಉದ್ಘಾಟಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಸಚಿವ ಕೆಎನ್ ರಾಜಣ್ಣ, ಮಾಜಿ ಸಚಿವ ಎಚ್ಎಂ ರೇವಣ್ಣ, ಶಾಸಕ ಜಿವಿ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಎಸ್ಪಿ ಅಶೋಕ್ ಕೆವಿ, ಮಹಾನಗರ ಪಾಲಿಕೆ ಕಮಿಷನರ್ ಬಿಬಿ ಅಶ್ವಿಜಾ ಸೇರಿದಂತೆ ಇನ್ನೂ ಸಿಕ್ಕಾಪಟ್ಟೆ ಜನ ಭಾಗಿಯಾಗಿದ್ದರು. ಗಂಧರ್ವ ಪ್ರಿಯ ಕೃತೆ ಗೀತ ಸಾರ ಧರ್ಮ ಸದಾರಾಧ್ಯಾಯ ಗೌರಿ ಪ್ರವಣಾಯ ಗೌರವರ್ಧನಾಯ ಗೋಪ ಗೋಪಾಯ ದಿವರಾಯ ಗಂಧರ್ವ. ಮೀಸಲಾತಿ ರದ್ದತಿಯ ರಾಗ ಹೇಳಿಕೆ ವಿಚಾರ ದಾವಣಗೆರೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿತು. ಲೋಕಸಭಾ ಬಿಜೆಪಿ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪ್ರತಿಭಟನಾ ಮೆರವಣಿಗೆ ವೇಳೆ ಎಡವಿ ಬಿದ್ದಿದ್ದಾರೆ. ಸಹವರ್ತಿಗಳು ತಕ್ಷಣ ಗಾಯತ್ರಿ ಸಿದ್ದೇಶ್ವರರನ್ನ ಮೇಲೆ ಎಬ್ಬಿಸಿದ್ದಾರೆ. ಘಟನೆಯಿಂದ ಕೆಲ ಸಮಯ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಗಾಯತ್ರಿ ಸಿದ್ದೇಶ್ವರ್ ಸುಧಾರಿಸಿಕೊಂಡು ಮತ್ತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿತ್ತು.